ಚನ್ನಪಟ್ಟಣ ಬೈ ಎಲೆಕ್ಷನ್ ಮತದಾನ ಮುಗಿತಾ ಇದ್ದ ಹಾಗೇನೆ ಜೋರಾಗ್ತಾ ಇದೆ ಕರಿಯ ಕುಳ್ಳ ಫೈಟ್. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮತ್ತು ಮೈಸೂರಿನಲ್ಲಿ ಕುಮಾರಸ್ವಾಮಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದಾರೆ. ನಾನು 4 ಜನರ ಜೊತೆ ಇದ್ದೆ, ಆ ದಿನಗಳು ಕರಾಳ ದಿನಗಳು, ಅದಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ನಾನು ದೂರ ಇಟ್ಟಿದ್ದೆ ಅಂತೆಲ್ಲ ಮಾತನಾಡಿದ್ದಾರೆ. ಚನ್ನಪಟ್ಟಣ ಎಲೆಕ್ಷನ್ ಮುಗಿತಾ ಇದ್ದಂತೆ ಜೋರಾಗಿದೆ ಕರಿಯ ಕುಳ್ಳ ಫೈಟ್. ಮೈಸೂರಿನಲ್ಲಿ ಮತ್ತೆ ಜಮೀರ್ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. 4 ಸ್ನೇಹ ಮಾಡಿ ಕೆಟ್ರ ಕುಮಾರಸ್ವಾಮಿ ಅಂತ ಅವರೇ ಹೇಳಿದ್ದಾರೆ. ಜಮೀರ್ ಸೇರಿ ಆ 4 ಜೊತೆ ಇದ್ದಿದ್ದು ನನ್ನ ಕರಾಳ ದಿನಗಳು, ಆ 4 ಕೆಸರು ಅಂತಲೇ ದೂರ ಇಟ್ಟಿದ್ದೇನೆ. ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತಾಡಿಸ್ತೀರಾ? ನನಗೆ ಮೋಸ ಮಾಡಿದ ದಿನ ಏನಾಗ್ತೀನಿ ಅಂತ 100 ಬಾರಿ ಜಮೀರ್ ಹೇಳಿದ್ದಾನೆ. ಆ ಪದ ಯಾವುದು ಅಂತ ನನ್ನ ಬಾಯಿಂದ ಹೇಳಿಸ್ಬೇಡಿ, ಸಾರ್ವಜನಿಕವಾಗಿ ಬಳಸೋದಕ್ಕಾಗದಂತಹ ಪದ ಅದು. ಮೆಕ್ಕಾಗಿ ಹೋದಾಗ ಅಲ್ಲಿ ಜಮೀರ್ ಆ ಪದವನ್ನು ಜ್ಞಾಪಿಸ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ನಾನೊಂದು 5-6 ಜನರ ಜೊತೆ ಇದ್ದೆ, ಆ ದಿನಗಳು ಕರಾಳ ದಿನಗಳು. ಇದು ಕುಮಾರಸ್ವಾಮಿಯವ್ರ ಮಾತು. ನಮಗೆ ಗೊತ್ತಿರೋ ಪ್ರಕಾರ ಕುಮಾರಸ್ವಾಮಿಯವ್ರ ಜೊತೆ ತುಂಬ ಆತ್ಮೀಯರಾಗಿದ್ದವರು ಜಮೀರ್, ಮಾಗಡಿ ಬಾಲಕೃಷ್ಣ, ಚಲುವರಾಯ ಸ್ವಾಮಿ, ಇವ್ರುಗಳ ಬಗ್ಗೆನೇ ಮಾತಾಡಿದ್ದಾರೆ ಅಂತ ನಾನಂತೂ ಅಂದ್ಕೋತೀನಿ. ಯಾಕೆಂದರೆ ಅವರು ಜಮೀರ್ ಒಬ್ಬರ ಹೆಸರು ಹೇಳಿದ್ದಾರೆ, ಉಳಿದಂತೆ 5-6 ಜನ ಅಂತ ಹೇಳಿದ್ದಾರೆ. ಯಾವಾಗ ಶಾಸಕರು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನು ಮಾಡಿದ್ರೋ, ಅಡ್ಡ ಮತದಾನ ಮಾಡಿ ನೆಕ್ಸ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರೋ ಅವ್ರುಗಳೇ, ಇನ್ಯಾರೂ ಅಲ್ಲ. JDSನಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪರ ಓಟ್ ಚಲಾಯಿಸಿ ನಂತರ ಕಾಂಗ್ರೆಸ್ಸಿಗೆ ಬಂದು ಸೇರಿಕೊಂಡು ಆಮೇಲೆ ಚುನಾವಣೆಯಲ್ಲಿ ಗೆದ್ದು ಕೆಲವರು ಸಚಿವರಾದರು, ಕೆಲವರು ಶಾಸಕರಾದರು. ಆ 5-6 ಜನರ ಜೊತೆ ಇದ್ದದ್ದು ನನ್ನ ಕರಾಳ ದಿನಗಳು. ಹಾಗಾಗಿ ಇವ್ರನ್ನ ಕೆಸರು ಅಂತ ದೂರ ಇಟ್ಟಿದ್ದೀನಿ. ಈಗ ಹುಷಾರಾಗಿದ್ದೀನಿ, ಇವ್ರು ಯಾರ ಹತ್ರನೂ ನಾನು ಸಂಪರ್ಕ ಇಟ್ಕೊಂಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು.
ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಚುನಾವಣೆ ಮುಗಿಯೋ ತನಕ ಮೌನವಾಗಿದ್ದಂತಹ ಕುಮಾರಸ್ವಾಮಿ ಅವರು ಏಕಾಏಕಿ ಜಮೀರ್ ಸೇರಿದಂತೆ ಆಗ ಇವ್ರ ಜೊತೆ ಇದ್ದ 5-6 ಜನಗಳ ಬಗ್ಗೆ ಮುಗಿಬಿದ್ದಿದಾರಲ್ಲ, ಏನಿದರ ಹಿನ್ನೆಲೆ? ಇಷ್ಟೊಂದು ಆಕ್ರೋಶ ಭರಿತರಾಗಿ ಮಾತನಾಡೋದಕ್ಕೆ ಏನು ಕಾರಣ? ಚುನಾವಣೆ ದೃಷ್ಟಿಯಲ್ಲಿ ಏನಾದರೂ ಮಾತನಾಡಿದ್ರ ಅಂತ, ಅಂದರೆ ಮತದಾನದ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾತಾಡಿದಾರಾ ಅಂತ? ಇಲ್ಲ, ಅವರು ಕುಮಾರಸ್ವಾಮಿಯವರ ಇವತ್ತಿನ ಮಾತಿನ ವರ್ಷಗಳನ್ನ ಗಮನಿಸ್ತಾ ಇದ್ದರೆ ಅರವಿಂದ್, ಯಾವತ್ತು ಜಮೀರ್ ಅಹಮದ್ ಬಾಯಲ್ಲಿ ಆ ಪದವನ್ನು ಬಂದಿತ್ತೋ ಬಹುತೇಕ ಅವತ್ತೇ ರಿಯಾಕ್ಷನ್ ಕೊಡುವಂಥ ಸ್ಥಿತಿಯಲ್ಲಿದ್ದರು. ಆದರೆ ರಾಜಕೀಯದ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಅದೊಂದು ಮೌನವನ್ನು ವಹಿಸಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಯಾವಾಗ ಮೊನ್ನೆ ಚುನಾವಣೆ ಮುಗಿತೋ, ಈಗ ಅವತ್ತಿನ ಆಕ್ರೋಶ ಇವತ್ತು ಸ್ಫೋಟವಾಗ್ತಾ ಇದೆ. ಅದು ಬ್ಯಾಕ್ ಟು ಬ್ಯಾಕ್ ಅನ್ನೋ ರೀತಿಯಲ್ಲಿ ಸ್ಫೋಟವಾಗ್ತಾ ಇದೆ. ಅವರು ಹೇಳ್ತಾ ಇರುವಂಥದ್ದು ಏನು 5-6 ಜನ ಇದ್ದಾರೋ ಅವರ ಜೊತೆಲಿದ್ದಂಥ ಗುಡ್ ಓಲ್ಡ್ ಫ್ರೆಂಡ್ಸ್, ಅದರಲ್ಲಿ ಜಮೀರ್ ಅಹಮದ್ ಅವರು, ಚಲುವರಾಯಸ್ವಾಮಿ ಅವರು, ಹೀಗೆ ಅವರ ಜೊತೆಯಲ್ಲಿ ಒಂದು 4-5 ಜನಗಳೇನಿದ್ರು ಅವರನ್ನೇ ಉದಾಹರಣೆ ಇಟ್ಟುಕೊಂಡು ಅವರು ಇವತ್ತು ಮಾತನಾಡಿರುವಂಥದ್ದು. ಅವರ ಪ್ರಕಾರವಾಗಿ ಅವರೆಲ್ಲರೂ ಕೂಡ ಕೆಸರು ಅನ್ನುವಂಥ ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ದೂರ ಇಟ್ಟಿದ್ದೀನಿ ಮತ್ತು ಆ ಗುಂಪಿನ ಜೊತೆಯಲ್ಲಿ ಇದ್ದಂತಹ ದಿನಗಳೇ ನನ್ನ ಜೀವನದ ಅತ್ಯಂತ ಕರಾಳ ದಿನಗಳು. ಹಾಗಾಗಿಯೇ ಅವುಗಳಿಂದ ಎಲ್ಲದೂ ಕೂಡ ದೂರ ಇಟ್ಟಿದ್ದೀನಿ. ಇವತ್ತು ಹಣದ ಮದದಿಂದ ಈ ಥರದ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾದಂಥ ತಮ್ಮ ರಿಯಾಕ್ಷನ್. ಯಾಕೆಂದರೆ ಜಮೀರ್ ಅಹಮದರ ಮಾತಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ ಮೊನ್ನೆಯ ತನಕನೂ ಕೂಡ. ಈಗ ಮತದಾನದ ಮುಗಿದಿದೆ, ಒಂದು ರೀತಿಯಾದಂಥ ಕಾನ್ಫಿಡೆನ್ಸ್ ಕುಮಾರಸ್ವಾಮಿಯವರಲ್ಲೂ ಕೂಡ ಕಾಣ್ತಾ ಇದೆ. ಹಾಗಾಗಿಯೇ ಆ ಮಾತಿಗೆ ಇವತ್ತು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಜಮೀರ್ ಅಹಮದ್ ಅವರಿಗೆ ಮಾತ್ರ ಅಲ್ಲ, ಅವರ ಜೊತೆಯಲ್ಲಿದ್ದಂಥ ಆ 5-6 ಜನಕ್ಕೂ ಕೂಡ ಇವತ್ತು ತಿರುಗೇಟು ಕೊಡುವಂಥ ಕೆಲಸವನ್ನು ಈಗ ಕುಮಾರಸ್ವಾಮಿಯವರು ಮಾಡಿರುವಂಥದ್ದು. ಅರವಿಂದ್, ಅಂದರೆ ಕುಮಾರಸ್ವಾಮಿ ಅವರನ್ನು ಕರಿಯ ಅಂತ ಕರೆದಿದ್ದು, ದೇವೇಗೌಡರ ಕುಟುಂಬನ ಇಡೀ ಖಾನ್ದಾನ್ನ ನಾನು ಕೊಂಡ್ಕೊಂಡ್ಬಿಡ್ತೀನಿ ಅಂತ ಅಂದಿದ್ದು, ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಭಾರಿ ಘಾಸಿ ಆಗಿದೆ ಅಂತ ಅನಿಸುತ್ತೆ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ. ಅದರಲ್ಲಿ ಯಾವ ಅನುಮಾನಗಳು ಬೇಡ, ನಿಶ್ಚಿತವಾಗಲೂ ಕೂಡ. ಅದಕ್ಕಾಗಿಯೇ ಅವರು ಭಾಳ ಒಂದು ಅಂಥದ್ದು ದೊಡ್ಡ ಸಿಟ್ಟನ್ನು ಕೂಡ ಪ್ರದರ್ಶನ ಮಾಡ್ತಾರೆ ಅರವಿಂದ್. ಜಮೀರ್ ಅಹಮದ್ ನನ್ನ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ನಾನು ಮೋಸ ಮಾಡಿದ್ರೆ ನಾನು ಏನು ಆಗ್ತೀನಿ ಅನ್ನುವಂಥ ಒಂದೇ ಒಂದು ಪದವನ್ನು ಬಳಸ್ತಾರೆ. ಆ ಪದವನ್ನು ನಾನು ಸಾರ್ವಜನಿಕವಾಗಿ ಹೇಳೋಕ್ಕಾಗೋದಿಲ್ಲ ಅಂತ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಇನ್ನೇನು ಆ ಪದವನ್ನು ಬಳಕೆ ಮಾಡಿಬಿಡ್ತಾರೆ ಅಂಥ ತನಕನೂ ಕೂಡ ತರ್ತಾರೆ. ನಾಲಿಗೆ ತುದಿಯ ತನಕ ತಂದುಕೊಳ್ಳುವಂಥ ಪದವನ್ನು ಹಾಗೆ ಹಿಡಿದಿಟ್ಕೊಳ್ತಾರೆ. ನಾನು ಆ ಪದವನ್ನು ಬಳಸೋದಿಲ್ಲ, ಅದು ತುಂಬ ಕೆಟ್ಟದಾದಂತಹ ಪದ. ಅದನ್ನು ಅವ್ರು ಏನು ಹೇಳ್ತಾ ಇದ್ರು ನನ್ನ ಬಳಿಯಲ್ಲಿ, ಆ ಪದವನ್ನು ಅವರು ಮೆಕ್ಕದಲ್ಲಿ ಕೂತ್ಕೋತಾರಲ್ಲ ಅವತ್ತು ಕೇಳಿಸ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಆಕ್ರೋಶದ ಮಾತನ್ನು ಹೇಳಿರುವಂಥದ್ದನ್ನು ನೋಡ್ತಾ ಇದ್ದರೆ, ಒಂದು ರೀತಿಯಾಗಿ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅನ್ನುವಂತಹ ಮಾತು, ಕುಮಾರಸ್ವಾಮಿಯವರನ್ನು ಬಣ್ಣದ ವಿಚಾರದಲ್ಲಿ ಆಡಿಸಿದಂತಹ ಒಂದು ಮಾತು, ಅದು ನಿಜಕ್ಕೂ ಕೂಡ ಕುಮಾರಸ್ವಾಮಿಯವರಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಮತ್ತು ಸಿಟ್ಟನ್ನಂತೂ ಉಂಟು ಮಾಡಿದೆ. ಒಂದು ವೇಳೆ ಚುನಾವಣೆ ಇರದೇ ಇದ್ದಿದ್ರೆ ಆ ಕ್ಷಣವೇ ಆ ಒಂದು ಸ್ಫೋಟವನ್ನು ಕುಮಾರಸ್ವಾಮಿಯವರು ಮಾಡಿಬಿಡ್ತಾಯಿದ್ರು, ಆ ಒಂದು ಮಾತಿನ ಸ್ಫೋಟವನ್ನು ಮಾಡಿಬಿಡ್ತಾಯಿದ್ರು. ಆದರೆ ರಾಜಕಾರಣದ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಬಹುತೇಕ ಒಂದು 2-3 ದಿನಗಳ ಕಾಲ ಅವರು ಸುಮ್ಮನೆ ಇದ್ದಂತೆ ಕಾಣ್ತಾ ಇದ್ದಾರೆ. ಹಾಗಾಗಿ ಮತದಾನದ ಪ್ರಕ್ರಿಯೆ ಮುಗಿದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಹಾಗಾಗಿನೇ ಅವರೊಂದು ಮಾತು ಹೇಳುವಂಥದ್ದು, ಏನು ಮುಸ್ಲಿಮರು ಪಂಚರಂಗಡಿಯನ್ನು ಇಟ್ಕೊಂಡು ಮತ್ತು ಗುಜರಿಯನ್ನು ಇಟ್ಕೊಂಡು ಅಲ್ಲಿ ದುಡಿದಂಥ ಹಣದಲ್ಲಿ ದೇವೇಗೌಡರನ್ನ ಕೊಂಡ್ಕೊಳ್ತಾರ ಅಂತ ಒಂದು ಆಕ್ರೋಶದ ಮಾತನ್ನು ಅವರು ರಿಯಾಕ್ಟನ್ನು ಮಾಡ್ತಾ ಇರುವಂಥದ್ದು. ಇದು ಸಹಜ ಮತ್ತು ರಾಜಕೀಯದ ಲೆಕ್ಕಾಚಾರದ ಹಿನ್ನೆಲೆಯಲ್ಲೇ 3 ದಿನಗಳ ಮೌನದ ನಂತರದಲ್ಲಿ ಇವತ್ತು ಮಾತನಾಡ್ತಾ ಇರುವಂಥದ್ದು. ಅರವಿಂದ್, ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. KP, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಕೇವಲ ಜಮೀರ್ ಅವರ ವಿರುದ್ಧ ಅಥವಾ ಆಗ ಇವ್ರ ಜೊತೆ ಇದ್ದಂತಹ ಸ್ನೇಹಿತರ ವಿರುದ್ಧ ಮಾತ್ರ ಮಾತನಾಡಿರ್ತಕ್ಕಂಥದ್ದಲ್ಲ,
ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯದ ಮೇಲೂ ಕೂಡ ಕುಮಾರಸ್ವಾಮಿ ಅವರು ಬೇಸರಗೊಂಡಿದ್ದಾರೆ. ಜಮೀರ್ ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡು ಅವ್ರ ಬಗ್ಗೆನೂ ಮಾತನಾಡಿದ್ದಾರೆ, ಸಮುದಾಯದವ್ರ ಬಗ್ಗೆನೂ ಕೂಡ.